ಹೈಕೋರ್ಟಲ್ಲಿ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈ ತನಿಖೆಯ ದಿಕ್ಕು ಮತ್ತು ದಾರಿ ಇದು ಸಾಗಿರೋದೇ ಅನುಮಾನಕ್ಕಾಸ್ಪದ, ಅನುಮಾನಕ್ಕೆ ಎಡೆ ಮಾಡಿಕೊಡೋ ರೀತಿಯಲ್ಲಿದೆ ಅನ್ನೋದು ಅವರ ಪ್ರತಿಪಾದನೆ. ಈ ಕೇಸ್ನಲ್ಲಿ ಸಂಬಂಧಿಸಿ ಆರಂಭದಲ್ಲಿ ಅವರು ದರ್ಶನ ವಿರುದ್ಧ ಹಾಕಲಾಗಿರುವಂಥ ಸೆಕ್ಷನ್ಸು ಯಾಕೆ ಅಟ್ರಾಕ್ಟ್ ಆಗಲ್ಲ ದರ್ಶನ್ ವಿರುದ್ಧ ಅಥವಾ ದರ್ಶನ್ಗೆ ಯಾಕೆ ಅಪ್ಲೈ ಆಗಲ್ಲ ಅನ್ನೋದನ್ನು ವಿವರಿಸಿ ಅಥವಾ ಅದಕ್ಕೆ ಅವರದೇ ಆದಂಥ ವಿವರಣೆಯನ್ನು ಕೊಟ್ಟು ಆ ನಂತರ ತನಿಖೆಯಲ್ಲಾಗಿರುವಂಥ ತಪ್ಪುಗಳು ಏನಿದ್ದಾವೆ ಅಥವಾ ತನಿಖೆಯಲ್ಲಿ ಸಿ.ವಿ. ನಾಗೇಶ್ ಅವರು ಭಾವಿಸಿರುವಂಥ ತಪ್ಪುಗಳು ಏನಿದ್ದಾವೆ ಆಗಿದೆ ಎನ್ನಲಾದಂಥ ತಪ್ಪುಗಳು ಅದನ್ನು ಪಾಯಿಂಟ್ಔಟ್ ಮಾಡ್ತಾ ಇದ್ದಾರೆ. ಈಗ ಒಂದು ಹಂತಕ್ಕೆ ಬಂದಿದ್ದಾರೆ. ಅದ್ಯಾವುದು? ದರ್ಶನ್ ಪೊಲೀಸರ ಮುಂದೆ ಕೊಟ್ಟಿರುವಂಥ ಸ್ವ ಇಚ್ಛಾ ಹೇಳಿಕೆ. ಅದು ಅರೆಸ್ಟ್ ಆದ ದಿನವೇ 11ನೇ ತಾರೀಕೆ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ದರ್ಶನ್ ಸ್ವ ಇಚ್ಛಾ ಹೇಳಿಕೆ ದಾಖಲಾಗಿದೆ. 11ನೇ ತಾರೀಕು CRPC 161 ಅಡಿಯಲ್ಲಿ ಈ ಹೇಳಿಕೆ ದಾಖಲಾಗಿದೆ. ಈ ಹೇಳಿಕೆಯಲ್ಲಿ ದರ್ಶನ್ ಹೇಳ್ತಾರೆ, ನಾನು ಕೊಲೆ ಆದಂಥ ಜಾಗವನ್ನು ತೋರಿಸ್ತೀನಿ ಮತ್ತು ನಾನು ಆ ಸಂದರ್ಭದಲ್ಲಿ ಬಳಸಿದಂಥ ವಸ್ತುಗಳನ್ನು ನನ್ನ ಮನೆಯಲ್ಲಿ ಬದಲಾಯಿಸಿದ್ದೀನಿ, ಅದನ್ನು ಕೂಡ ನಾನು ಗುರುತಿಸಿ ನಿಮಗೆ ಅದನ್ನು ಕೊಡ್ತೀನಿ ಅಂದರೆ ಅದನ್ನು ನೀಡ್ತೀನಿ ಅಂತ ಅವರ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಅದರ ಉಲ್ಲೇಖ ಇದೆ. ಆದರೆ 11ನೇ ತಾರೀಕು ದರ್ಶನ್ ಸ್ವ ಇಚ್ಛಾ ಹೇಳಿಕೆಯನ್ನು ಕೊಟ್ಟರೂ ಈ ವಸ್ತುಗಳನ್ನು ಮನೆಯ ಮಹಜರನ್ನು ಮಾಡಿದ್ದು 14ನೇ ತಾರೀಕು. ಯಾಕೆ ಈ 3 ದಿನಗಳ ವಿಳಂಬ?